ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್. ಫೆಬ್ರವರಿ 9ನೇ ತಾರೀಕಿಂದ 5% ಟಿಕೆಟ್ ದರ ಏರಿಕೆ ಆಗುತ್ತೆ. ಪ್ರಯಾಣ ದರವನ್ನು ಏರಿಸಿ ಬಿಎಂಆರ್ಸಿಎಲ್ ಆದೇಶವನ್ನು ಹೊರಡಿಸಿದೆ. ಕೆಲ ಸ್ಟೇಜ್ಗಳ ನಡುವೆ 4 ರಿಂದ 5 ರೂಪಾಯಿ ಏರಿಕೆಯನ್ನ ಮಾಡಲಾಗುತ್ತೆ. ತಿಂಗಳ ಮೆಟ್ರೋ ಪಾಸ್ ದರದಲ್ಲೂ ಕೂಡ ಏರಿಕೆ ಆಗುತ್ತೆ. ಬೆಲೆ ಏರಿಕೆಯಿಂದ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಆಲ್ರೆಡಿ ಈಗ ಜಾಸ್ತಿ ಆಗಿದೆ ಅಂತಾನೆ ಪ್ರಯಾಣಿಕರು ಹೇಳ್ತಿರೋದು. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ತುಸು ಹೆಚ್ಚಾಗಿ ನಾವೇ ವ್ಯಯಿಸಬೇಕಾಗಿದೆ ಮೆಟ್ರೋಗೆ. ಮತ್ತೀಗ 5% ಜಾಸ್ತಿ ಮಾಡಿದ್ರೆ ಇದು ಹೊರೆ ಆಗುತ್ತೆ ಪ್ರಯಾಣಿಕರಿಗೆ ಅಂತ ಹೇಳಿ ಪ್ರಯಾಣಿಕರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 9ನೇ ತಾರೀಕಿಂದ 5% ಟಿಕೆಟ್ ದರ ಏರಿಕೆ ಆಗುತ್ತೆ. ಇನ್ನು ವಲಯ ಅಂತರದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಎಷ್ಟು ರೂಪಾಯಿ ಅಂತ ಹೇಳಿ ಪರಿಷ್ಕೃತ ದರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ಮಾತಾಡಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪರ್ಸೆಂಟೇಜ್ ಬರುತ್ತೋ ಅಥವಾ ನೀವು 5% ಮ್ಯಾಕ್ಸಿಮಮ್, ಇಲ್ಲ ನಿಮಗೆ ನೀವು ದರ ಪರೀಕ್ಷಣೆ ಮಾಡೋ ಆ ಫಾರ್ಮುಲಾ ಪ್ರಕಾರ ಕಡಿಮೆ ಬಂದರೆ 4% ಬಂದರೆ 4% ಮಾಡಿ ಅಂತ ಇರೋದು ಅದರಲ್ಲಿ. ಆಮೇಲೆ ಇವಾಗ ನಾವು ಕೂಡ ದರ ಪರೀಕ್ಷಣೆ ಮಾಡಿ ನೋಡಿದ್ಮೇಲೆ ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣಾ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. 10 ವಲಯಗಳಲ್ಲಿ ನಾವು ನೋಡಿದಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 90 ರೂಪಾಯಿ ಇರೋದು 95 ರೂಪಾಯಿ ಆಗುತ್ತೆ. ಅಂದರೆ ಇವಾಗ ನಮ್ಮ ದರ ಪರಿಷ್ಕರಣೆ ಆಗ್ತಿರೋದು 1 ರೂಪಾಯಿಯಿಂದ ಕನಿಷ್ಠ 1 ರೂಪಾಯಿ, ಗರಿಷ್ಠ 5 ರೂಪಾಯಿ. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದರ ಏರಿಕೆಗೆ ಸಂಸದ ಪಿಸಿ ಮೋಹನ್ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರ ಹಣಕಾಸು ನಿಲ್ಲಿಸಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಂಆರ್ಸಿಎಲ್ಗೆ ಕೊಡ್ತಾ ಇತ್ತು ಹಣ, ಅದು ನಿಲ್ಲಿಸ್ಬಿಟ್ಟಿದೆ. ಸರ್ಕಾರದ ನಡೆಯಿಂದ ಟಿಕೆಟ್ ದರ ಏರಿಕೆ ಆಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಪಿಸಿ ಮೋಹನ್ ಕೇಳೋಣ. ಬಿಎಂಆರ್ಸಿಎಲ್ ಅವರು ಇವತ್ತು ತಗೊಂಡಿರುವಂತ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಜನ ಬಹಳ ಆಕ್ರೋಶದಲ್ಲಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ 71% ಅಷ್ಟು ಇನ್ಕ್ರೀಸ್ ಮಾಡಿದ್ರು. ಈ ವರ್ಷ 5% ಮಾಡಿದ್ದಾರೆ. ಮುಂಬರುವ ದಿನದಲ್ಲೂ ಕೂಡ ಮಾಡ್ತೀನಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು ಜನಗಳು ಬಹಳ ಬೇಜಾರಲ್ಲಿದ್ದಾರೆ. ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಇಲ್ಲಿ ಬರುವಂತಹ ಹಣವನ್ನು ತಗೊಂಡೋಗಿ ಶಕ್ತಿ ಬಸ್ ಸ್ಕೀಮ್ ಹಾಕುವಂತದ್ದು, ಈ ತರಹದ್ದು ಜನಗಳ ಮೇಲೆ ಹೊರೆ ಹಾಕೊಂಡು ಬರ್ತಾರೆ. ತಮಗೆ ಗೊತ್ತಿರುವಂತ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಅದಾದ ಮೇಲೆ ಬಿಎಂಆರ್ಸಿಎಲ್ ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. ಇನ್ನು ನವ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ದರ ಕಡಿಮೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸೋದಕ್ಕೆ ಮೆಟ್ರೋ ಬಳಕೆ ಮಾಡ್ತಾ ಇದೀವಿ ನಾವು, ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋದು ಸರಿಯಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೆಂಗಳೂರಂತ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಇದನ್ನು ತಪ್ಪಿಸೋದಕ್ಕೆ ಅಂತಾನೆ ಮತ್ತೆ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ನಾವು ಬೇಗ ರೀಚ್ ಆಗ್ಬಹುದು ಅಂತೇಳಿ ಮೆಟ್ರೋ ಯೂಸ್ ಮಾಡ್ತಿದ್ರೆ, ಸೊ ಇದನ್ನೇ ಬಂಡವಾಳ ಮಾಡಿಕೊಂಡು ಪದೇ ಪದೇ ದರ ಏರಿಕೆ, ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೈಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ದಿನ ಎಫೆಕ್ಟ್ ಅದು ಆಗೇ ಆಗುತ್ತೆ. ತುಂಬ ಇಷ್ಟೊಂದು ಜಾಸ್ತಿ ಪ್ರೈಸ್ ಹೈಕ್ ಆಗಿರೋದ್ರಿಂದ ಓಡಾಡೋದು ಡೈಲಿ ಕಷ್ಟ ಆಗಿಬಿಡುತ್ತೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮೆಟ್ರೋ ಚೂಸ್ ಮಾಡ್ತೀವಿ. ಬಟ್ ಇವಾಗ ಇದು ಹೈಕ್ ಮಾಡ್ತಿರೋದ್ರಿಂದ ಡೈಲಿ ತೊಂದರೆ ಆಗುತ್ತೆ. ಬೇರೆ ಕಡೆ ಇರೋ ಥರನೇ ಇಲ್ಲೂ ರೇಟ್ ಕಮ್ಮಿ ಇದ್ದರೆ ಒಳ್ಳೆಯದು ನಮಗೂ ಟ್ರಾವೆಲ್ ಮಾಡೋರಿಗೆ. ಡೈಲಿ ಗೌರ್ಮೆಂಟ್ ಇದ್ರ ಬಗ್ಗೆ ಸರಿಯಾಗಿ ನೋಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಬೇಕು. ಹೈಕ್ ಮಾಡೋದನ್ನು ಇಷ್ಟು ಜಾಸ್ತಿ ಆದರೆ ನಮಗೆಲ್ಲ ತುಂಬ ತೊಂದರೆ ಆಗುತ್ತೆ. ಸೊ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಗೌರ್ಮೆಂಟ್. ತುಂಬ ತೊಂದರೆ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ಟ್ರಾಫಿಕ್ ಇದೆ ಅಂತ ಜಾಸ್ತಿ ಎಲ್ಲ ಮೆಟ್ರೋದಲ್ಲೇ ಓಡಾಡ್ತಿರೋದ್ರಿಂದ ಹೈಕ್ ಮಾಡೋದ್ರಿಂದ ತೊಂದರೆ ಆಗ್ತಾಯಿದೆ. ಎಲ್ಲ ದುಡ್ಡು ಅದರಲ್ಲೇ ಹೋಗ್ತಾ ಇದೆ, ಮೆಟ್ರೋಗೆ ಹೋಗುತ್ತೆ. ಸೊ ತುಂಬ ತೊಂದರೆ ಹೌದು, ಅದರಲ್ಲಿ ಅರ್ಧ ಇದಕ್ಕೆ ಹೋಗ್ತಾ ಇದೆ. ಕಮ್ಮಿ ಮಾಡಬೇಕು ಅಂತ ಅನಿಸುತ್ತೆ. ಇದರಿಂದ ನಮಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದೇ ಸ್ವಲ್ಪ ಈಸಿ ವೇಯಲ್ಲಿ ಹೋಗ್ತಾ ಇದ್ದೀವಿ ನಾವು, ಕ್ಯಾಬ್ಗೆಲ್ಲಾದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಮೆಟ್ರೋ ಜಾಸ್ತಿ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಸೊ ಕಮ್ಮಿ ಮಾಡಿದ್ರೆ ಒಳ್ಳೆಯದು.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಟ್ರಾಫಿಕ್ ಸಮಸ್ಯೆ ಮತ್ತೆ ಬೇಗ ರೀಚ್ ಆಗೋದಕ್ಕೆ ತುಂಬಾ ಜನ ಪ್ರತಿದಿನ ಮೆಟ್ರೋ ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಇದನ್ನೇ ಬಂಡವಾಳ ಮಾಡಿಕೊಂಡು ಮತ್ತೀಗ 5% ಜಾಸ್ತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಪ್ರಯಾಣಿಕರ ಆಕ್ರೋಶ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇಲ್ಲಿ ಶೇರ್ ಅಂತ ಇರುತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ್ದು. ಈಗ ಯಾರು ರೇಟ್ ಜಾಸ್ತಿ ಮಾಡ್ತಿರೋದು? ಶರ್ಮಿತಾ, BMRCL ಅಧಿಕಾರಿಗಳು ಇದೀಗ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮೆಟ್ರೋ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ 50% ಕೇಂದ್ರ ಸರ್ಕಾರ ದುಡ್ಡು ಹಾಕುತ್ತೆ, 50% ರಾಜ್ಯ ಸರ್ಕಾರ ದುಡ್ಡು ಹಾಕುತ್ತೆ. ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಮಾದರಿಯ ಫಾರ್ಮುಲಾವನ್ನ ಅಪ್ಲೈ ಮಾಡಿಕೊಂಡು ಮೆಟ್ರೋ ಜಾಲವನ್ನ ವಿಸ್ತರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಒಂದು ದರ ಏರಿಕೆಯ ಬಗ್ಗೆ ಒಂದು ಕಮಿಟಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಅಂಗಸಂಸ್ಥೆ ಸಂಬಂಧಪಟ್ಟಿರುವಂತ ಅಲ್ಲಿನ ಅಧಿಕಾರಿಗಳು ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಆ ಸಮಿತಿಯನ್ನ ರಚನೆ ಮಾಡಿ ಕರ್ನಾಟಕದಲ್ಲಿರುವಂತ ಹಿರಿಯ ತಜ್ಞರಿದ್ರು, ಕೇಂದ್ರದಲ್ಲಿರುವಂತ ಹಿರಿಯ ತಜ್ಞರು ಒಟ್ಟಾಗಿ ಈ ಒಂದು ಸಮಿತಿಯ ವರದಿಯನ್ನು ಇದೀಗ ಏನು BMRCL ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಹೋದ ವರ್ಷನೇ 7 ವರ್ಷಕ್ಕೆ ಅನುಗುಣವಾಗಿ 51ರಿಂದ 71% ವರೆಗೂ ಕೂಡ ರೇಟ್ ಅನ್ನ ಜಾಸ್ತಿ ಮಾಡಿ ಹೋದ ವರ್ಷನೇ ಜಾರಿ ಮಾಡಿತ್ತು. ಅದರ ಬೆನ್ನಲ್ಲೇ ಈ ವರ್ಷ ಇದೀಗ 5% ಏರಿಕೆಯನ್ನ ಮಾಡಿ ಕನಿಷ್ಠ ₹1 ಗರಿಷ್ಠ ₹5ಗೆ ಟಿಕೆಟ್ ದರವನ್ನು ಏರಿಕೆ ಮಾಡಿ ಇದೀಗ ಆ ಆದೇಶವನ್ನ BMRCL ಮಾಡಿರುವಂತದ್ದು. ಮುಂದಿನ ಸೋಮವಾರ ಅಂದ್ರೆ ಫೆಬ್ರವರಿ 9ನೇ ತಾರೀಕಿಂದ ಈ ಒಂದು ಪರಿಷ್ಕೃತ ದರ ಪಟ್ಟಿಯು ಕೂಡ ಜಾರಿಗೆ ಬರುತ್ತೆ. ಮೊದಲನೇ 0 ಇಂದ 2 ಕಿಲೋಮೀಟರ್ ವರೆಗೂ ಕೂಡ ಈ ಹಿಂದೆ ₹10 ದರ ಇದ್ರೆ ಸೋಮವಾರದಿಂದ ಅದು ₹11 ಆಗಿ ಪರಿಷ್ಕರಣೆಗೊಳ್ಳುತ್ತೆ. ಗರಿಷ್ಠ ದರ ಪಟ್ಟಿಯನ್ನು ನೋಡೋದಾದ್ರೆ 30 ಕಿಲೋಮೀಟರ್ಗಿಂತ ಮೇಲ್ಪಟ್ಟಿರುವಂತಹ ಪ್ರಯಾಣಕ್ಕಾಗಿ ಈ ಹಿಂದೆ ಅಂದ್ರೆ ಈಗ ಸದ್ಯಕ್ಕೆ ₹90 ಚಾರ್ಜ್ ಅನ್ನು ಫಿಕ್ಸ್ ಮಾಡಿದ್ರು. ಆದ್ರೆ ಈಗ ಸೋಮವಾರದಿಂದ ಆ ದರವನ್ನ ₹95 ಅಂದ್ರೆ ₹5 ಏರಿಕೆಯನ್ನ ಮಾಡಿ ಜನಸಾಮಾನ್ಯರಿಂದ ಪಡೆಯೋದಕ್ಕೆ BMRCL ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇದರಿಂದ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಸಿಟ್ಟು ಬಂದಿದೆ. ಇವರು ಹೋದ ವರ್ಷ 51ರಿಂದ 71% ಏರಿಕೆ ಮಾಡಿದ್ರೆ ಈಗ ಮತ್ತೆ 5% ಅಂತಂದ್ರೆ ನಮಗೆ ಇದು ಬಹಳಷ್ಟು ಹೊರೆಯಾಗುತ್ತೆ. ನಾವು ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮೆಟ್ರೋವನ್ನ ಚೂಸ್ ಮಾಡ್ತೀವಿ. ಇವರು ಅದನ್ನೇ ಬಂಡವಾಳ ಮಾಡಿಕೊಂಡು ವರ್ಷದಿಂದ ವರ್ಷಕ್ಕೆ 5% ದರ ಟಿಕೆಟ್ ರೇಟ್ ಅನ್ನ ಏರಿಕೆ ಮಾಡ್ತಾ ಹೋದ್ರೆ 60 ಕಿಲೋಮೀಟರ್ ಅಥವಾ ಇನ್ನೇನು ನಮ್ಮ ಮೆಟ್ರೋ ಜಾಲ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ. ಹೊಸ ಭಾಗಗಳಿಗೆ ಮೆಟ್ರೋಗಳು ರೀಚ್ ಔಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ 100-120 ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಮೆಟ್ರೋ ಜಾಲ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಇವರು ಪ್ರತಿದಿನನೇ ಒಂದು ₹300 ಒಂದ್ ಸೈಡ್ಗೆ ಚಾರ್ಜ್ ಮಾಡುವ ಕಾಲಗಳು ಬಹಳ ದೂರ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನ ನಮ್ಮ ಮೆಟ್ರೋ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಗರಿಷ್ಠ ₹95 ಫಿಕ್ಸ್ ಮಾಡಿದ್ರೂ ಕೂಡ 30 ಕಿಲೋಮೀಟರ್ ನಂತರ ಎಷ್ಟೇ ಕಿಲೋಮೀಟರ್ ಓಡಾಡಿದ್ರು ₹95 ಅಷ್ಟೇ ಕೊಟ್ಟರೆ ಸಾಕು ಅಂತ ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ರೇಟ್ ಟ್ಯಾರಿಫ್ ಏನಿದೆ ಇದು ದೇಶದ ಬೇರೆ ರಾಜ್ಯಗಳಲ್ಲಿರುವಂತಹ ಮೆಟ್ರೋಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರು ನಮ್ಮ ಮೆಟ್ರೋ ಅತ್ಯಂತ ದುಬಾರಿ ಆಗ್ತಾ ಇರುವಂತದ್ದು, ಬಲು ತುಟ್ಟಿ ಆಗ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನಾವು ರಾಷ್ಟ್ರ ರಾಜಧಾನಿ ದೆಹಲಿಯ ನಮ್ಮ ಮೆಟ್ರೋ ದರ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಅಲ್ಲಿ 30 ಕಿಲೋಮೀಟರ್ಗಿಂತ ಮೇಲ್ಪಟ್ಟು ಪ್ರಯಾಣ ಮಾಡಬೇಕು ಅಂತಂದ್ರೆ ಗರಿಷ್ಠ ₹60 ಕೊಟ್ರೆ ಸಾಕು. ಆದ್ರೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ 30 ಕಿಲೋಮೀಟರ್ ಮೇಲ್ಪಟ್ಟು ಪ್ರಯಾಣ ಮಾಡಬೇಕು ಅಂತಂದ್ರೆ ಇವತ್ತಿನ ದಿನಕ್ಕೆ ₹90 ಇದೆ, ಸೋಮವಾರದಿಂದ ₹95 ಆಗ್ತಾ ಇದೆ. ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಾವು ಗರಿಷ್ಠ ಓಡಾಟಕ್ಕೆ ₹35 ಹೆಚ್ಚಳವಾಗಿ ಇಲ್ಲಿ ಪೇ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತದ್ದು. ಇನ್ನು ಕೊಚ್ಚಿ ಮೆಟ್ರೋ ಇರ್ಬೋದು ಅಥವಾ ಚೆನ್ನೈ ಇರ್ಬೋದು, ಕಲ್ಕತ್ತಾ ಮೆಟ್ರೋ ಎಲ್ಲದರಲ್ಲೂ ಕೂಡ ₹60 ಗರಿಷ್ಠ ಬೆಲೆಯನ್ನ ದರವನ್ನ ಟಿಕೆಟ್ ಅನ್ನ ನಿಗದಿ ಮಾಡಿರುವಂತದ್ದು. ಇನ್ನು ಕಲ್ಕತ್ತಾದಲ್ಲಿ ಇನ್ನೂ ಕೂಡ ಕಡಿಮೆ ಇದೆ, ₹56 ಅಲ್ಲಿ ಗರಿಷ್ಠ ಮೆಟ್ರೋ ಟಿಕೆಟ್ ಇರುವಂತದ್ದು. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ₹95 ಮೆಟ್ರೋ ಟಿಕೆಟ್ ಅನ್ನ ಈಗ ವಸೂಲಿ ಮಾಡೋದಕ್ಕೆ ಹೊರಟಿರುವಂತಹ ನಮ್ಮ ಮೆಟ್ರೋ ಅಧಿಕಾರಿಗಳ ನಡೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕಿಡಿಯನ್ನ ಕಾರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್. ಈ ಕ್ಷಣ